ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾ ಸುಲಭವಾಗಿ ಆಗುವಂತಹ 6 ತರದ ಬ್ರೇಕ್ಫಾಸ್ಟ್ ರೆಸಿಪೀಸ್ ನ ಶೇರ್ ಮಾಡ್ತಿದ್ದೀನಿ. ಸೋಮವಾರದಿಂದ ಶನಿವಾರವರೆಗೂ ತುಂಬಾ ಸುಲಭವಾಗಿ ಯೋಚನೆ ಮಾಡ್ತೀರಾ ಈ ರೆಸಿಪೀಸ್ ನ ಟ್ರೈ ಮಾಡಬಹುದು. ನುಚ್ಚುನುಂಡೆ ಹಾಗೇನೆ ಪೂರಿ ಮತ್ತೆ ಪೊಂಗಲ್ ಹಾಗೆ ತಟ್ಟೆ ಇಡ್ಲಿ ಕಿಚಡಿ ಹಾಗೇನೆ ಬೋಂಡಾ ಸೂಪ್. ಲೇಟ್ ಮಾಡ್ತೀರಾ ಇವೆಲ್ಲ ರೆಸಿಪೀಸ್ ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಸ್ಟ್ ಮಂಡೇಗೋಸ್ಕರ ನಾವಿಲ್ಲಿ ನುಚ್ಚುನುಂಡೆನ ಹೇಗೆ ಮಾಡೋದು ಅಂತ ನೋಡೋಣ. ಎಕ್ಸಾಕ್ಟ್ ಆಗಿ ಇದೇ ಮೆಥಡ್ ಹಾಗೆ ಇದೇ ಮೆಜರ್ಮೆಂಟ್ಸ್ ನ ಫಾಲೋ ಮಾಡಿ ಸಖತ್ತಾಗಿರುತ್ತೆ. ಸೊ ಫಸ್ಟ್ ಆಗಿ ನಾವು ಈ ರೀತಿ ನೋಡಿ ಎರಡನ್ನೂ ಸಹ ಈಕ್ವಲ್ ಕ್ವಾಂಟಿಟಿಗೆ ನಾವು ತೊಗರಿ ಬೇಳೆ ಹಾಗೇನೆ ಕಡಲೆ ಬೇಳೆ ತಗೊಳ್ಬೇಕಾಗತ್ತೆ. ಈ ರೀತಿ ನಾನು 1 ಕಪ್ ಆಗುವಷ್ಟು ತೊಗರಿ ಬೇಳೆ 1 ಕಪ್ ಆಗುವಷ್ಟು ಕಡಲೆ ಬೇಳೆ ತಗೊಂಡು ಇದನ್ನ ಚೆನ್ನಾಗಿ ನೆನೆಸಿ ಇಟ್ಟಿದ್ದೀನಿ. ಸೊ ನೀವು ಬೆಳಗ್ಗೆ ಮಾಡೋದಾದ್ರೆ ರಾತ್ರಿನೇ ನೆನೆಸಿ ಇಟ್ಕೊಳ್ಬಹುದು, ಅಥವಾ ನಿಮ್ಗೆ ಟೈಮ್ ಇಲ್ಲ ಅಂದ್ರೆ 2 ರಿಂದ 3 ಅವರ್ ನೆನೆಸಿ ಇಟ್ಕೊಂಡ್ರೆ ಸಾಕಾಗುತ್ತೆ. ಸೊ ಈ ರೀತಿ ಚೆನ್ನಾಗಿ ನೆಂದಾದ್ಮೇಲೆ ಒಂದೆರಡು ಸತಿ ಚೆನ್ನಾಗಿ ವಾಶ್ ಮಾಡ್ಬಿಟ್ಟು ಈ ರೀತಿ ಒಂದು ಸ್ಟ್ರೈನರ್ ಗೆ ನೀರನ್ನ ಸಪರೇಟ್ ಮಾಡ್ಕೊಳ್ಳಿ. ಈಗ ಇದನ್ನ ಹಾಗೆ ಒಂದು ಪಕ್ಕಕ್ಕೆ ಇಟ್ಕೊಳ್ಳಿ. ನೆಕ್ಸ್ಟ್ ಈಗ ಇದಕ್ಕೆ ಸ್ವಲ್ಪ ಚಿಕ್ಕದಾಗಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಈ ರೀತಿ ಒಂದು ಮಿಕ್ಸಿ ಜಾರಿಗೆ 1 ಕಪ್ ಆಗುವಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಹಸಿ ಕೊಬ್ಬರಿ, ಅದೇ ತರ ನಿಮ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿನ ಕಟ್ ಮಾಡಿ ಹಾಕಿ, ಅದೇ ತರನೇ ಒಂದು ಅರ್ಧ ಇಂಚ್ ಆಗುವಷ್ಟು ಶುಂಠಿ, ಹಾಗೆ ಒಂದು 4 ರಿಂದ 5 ಕರಿಬೇವಿನ ಎಲೆ, ಹಾಗೇನೆ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡು ಈ ರೀತಿ ಸ್ವಲ್ಪ ತರಿತರಿಯಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಇದರಿಂದ ನಮ್ಗೆ ಒಂದು ಒಳ್ಳೆ ಫ್ಲೇವರ್ ಹಾಗೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಈ ರೀತಿ ಒಂದು ಬೌಲ್ಗೆ ಹಾಕಿ ಪಕ್ಕಕ್ಕೆ ಇಟ್ಕೊಳ್ಳಿ. ಹಾಗೆ ನಿಮ್ಗೆ ಈ ರೀತಿ ಮಿಕ್ಸಿಗೆ ಹಾಕೋದು ಇಷ್ಟ ಇಲ್ಲ ಅಂದ್ರೆ ನೀವು ಎಲ್ಲಾನು ಸಹ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಳ್ಬಹುದು, ಹಾಗೇನೆ ಕೊಬ್ಬರಿನ ಗ್ರೇಟ್ ಮಾಡಿ ಹಾಕೊಳ್ಬಹುದು. ಸೊ ನಿಮ್ ಚಾಯ್ಸ್. ನೆಕ್ಸ್ಟ್ ಈಗ ಮತ್ತೆ ಅದೇ ಮಿಕ್ಸಿ ಜಾರ್ಗೆನೆ ಈ ಬೇಳೆನ ಒಂದ್ ಸ್ವಲ್ಪನೇ ಹಾಕೊಳ್ತಾ ಚೆನ್ನಾಗಿ ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಆದಷ್ಟು ಸ್ವಲ್ಪ ತರಿತರಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಇಷ್ಟು ಮಾತ್ರ ಇದ್ರೆ ಸಾಕು, ತುಂಬಾ ತರಿತರಿ ಮಾಡ್ಬೇಡಿ, ಹಾಗೆ ತುಂಬಾ ಸಾಫ್ಟ್ ಮಾಡ್ಬೇಡಿ, ಚೆನ್ನಾಗಿರೋದಿಲ್ಲ. ಸೊ ಆದಷ್ಟು ನಿಮ್ಮ ಹತ್ರ ಕಲ್ಲಿದ್ರೆ ಕಲ್ಲಲ್ಲೇ ನಾವು ಇದನ್ನ ರುಬ್ಬಿ ಮಾಡಿದ್ರೆ ಇನ್ನೂ ರುಚಿಯಾಗಿರುತ್ತೆ. ಸೊ ನಾನು ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ಈ ರೀತಿ ಎಲ್ಲಾನು ಸಹ ಗ್ರೈಂಡ್ ಮಾಡಿ ಅದೇ ಬೌಲ್ಗೆ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಮತ್ತೆ ಅದಕ್ಕೇನೆ 1 ಕಪ್ ಆಗುವಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಸಬ್ಬಕ್ಕಿ ಸೊಪ್ಪು, ಅದೇ ತರನೇ 2 ಟೇಬಲ್ ಸ್ಪೂನ್ ಆಗುವಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, 3/4 ಟೀ ಸ್ಪೂನ್ ಆಗುವಷ್ಟು ಉಪ್ಪು ಅಥವಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಕೈಯಲ್ಲಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ನೀಟಾಗಿ ಬೆರೆಯೋ ಹಾಗೆ ಕೈಯಲ್ಲಿ ಸ್ವಲ್ಪ ಹಿಸ್ಕಿ ನಾವಿದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನ ಕಳಿಸುವಾಗ ಕೂಡ ಅಷ್ಟೇ ನೀರೇನು ಹಾಕೊಳ್ಳೋದಕ್ಕೆ ಹೋಗ್ಬೇಡಿ. ಸೊ ಈ ತರ ಚೆನ್ನಾಗೆಲ್ಲ ಬೆರೆಸಿದ್ದಾದ್ಮೇಲೆ ಈಗ ಒಂದ್ ಸ್ವಲ್ಪನೇ ಈ ಹಿಟ್ಟನ್ನ ತಗೊಂಡು ಈ ರೀತಿ ರೌಂಡ್ ಆಗಿ ಮೊದಲು ಮಾಡ್ಕೊಂಡು ಅನಂತರ ಇದನ್ನ ಓವಲ್ ಶೇಪ್ಗೆ ಮಾಡ್ಕೊಳ್ಳಿ. ಸೊ ನಾವಿದನ್ನ ಈ ರೀತಿ ಉಂಡೆ ಮಾಡುವಾಗ ಜಾಸ್ತಿ ಪ್ರೆಸ್ ಮಾಡಬಾರ್ದು, ಸ್ವಲ್ಪ ಮೇಲ್ಮೇಲೆ ನಾವು ಉಂಡೆ ಮಾಡ್ಕೊಳ್ಬೇಕಾಗತ್ತೆ ಅಷ್ಟೇನೆ. ಗಟ್ಟಿಯಾಗಿ ಪ್ರೆಸ್ ಮಾಡ್ತಾ ನಾವು ಅದನ್ನ ಈ ರೀತಿ ಶೇಪ್ ಮಾಡ್ಕೊಂಡ್ರೆ ನಮ್ಗೆ ತುಂಬಾ ಗಟ್ಟಿಯಾಗಿ ಬರುತ್ತೆ, ಚೆನ್ನಾಗಿರೋದಿಲ್ಲ ಟೇಸ್ಟ್. ಸೊ ನೋಡಿ ಇದೇ ರೀತಿ ನಾನು ಎಲ್ಲಾನು ಸಹ ಮಾಡಿ ಈ ರೀತಿ ಒಂದು ಪ್ಲೇಟ್ಗೆ ಹಾಕೊಂಡು ಇಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಆಗಿ ನಾವು ಇದನ್ನ ಸ್ಟೀಮ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ರೀತಿ ನಾನು ಒಂದು ಇಡ್ಲಿ ಪಾತ್ರೆಯಲ್ಲಿ ಸೊ ನೀರ್ ಹಾಕಿ ನೀರ್ನ ಚೆನ್ನಾಗಿ ಕುದಿಯಕ್ಕೆ ಇಟ್ಟಿದ್ದೀನಿ. ಸೊ ಹೀಗೆ ಅದ್ರ ಮೇಲೆ ಈ ರೀತಿ ಇಡ್ಲಿ ಪ್ಲೇಟ್ ನ ಇಟ್ಬಿಟ್ಟು ಅದ್ರ ಮೇಲೆ ಮತ್ತೆ ನಾನು ಒಂದು ಬನಾನಾ ಲೀಫ್ ನ ಹಾಕೊಳ್ತಾ ಇದ್ದೀನಿ. ಸೊ ಈ ರೀತಿ ಬಾಳೆ ಎಲೆಯಲ್ಲಿ ಬೇಯಿಸೋದ್ರಿಂದ ನಮ್ಗೆ ಇನ್ನೂ ಒಳ್ಳೇದು ಆರೋಗ್ಯಕ್ಕೆ. ಸೊ ನಿಮ್ ಹತ್ರ ಇಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ ಇಡ್ಲಿ ಪ್ಲೇಟ್ ಮೇಲೆ ಇಟ್ಕೊಂಡು ನಾವಿದನ್ನ ಸ್ಟೀಮ್ ಮಾಡ್ಕೊಳ್ಬಹುದು. ಸೊ ನಾರ್ಮಲ್ ಆಗಿ ಇಡ್ಲಿನ ಯಾವ ರೀತಿ ಸ್ಟೀಮ್ ಮಾಡ್ತೀರಿ ಇದು ಕೂಡ ಅದೇ ತರ ಮಾಡ್ಕೊಳ್ಳಿ. ಸೊ ಈ ರೀತಿ ಎಲ್ಲಾನು ಇಟ್ಬಿಟ್ಟು ಮತ್ತೆ ಇದನ್ನ ಕ್ಲೋಸ್ ಮಾಡಿ ಹೈ ಫ್ಲೇಮ್ ನಲ್ಲಿ ಒಂದು 15 ನಿಮಿಷಗಳ ಕಾಲ ನಾವಿದನ್ನ ಸ್ಟೀಮ್ ಮಾಡ್ಕೊಳ್ಬೇಕಾಗತ್ತೆ. ಕರೆಕ್ಟ್ ಆಗಿ 15 ನಿಮಿಷಕ್ಕೆ ನಮ್ಗೆ ಇದು ಬೆಂದೋಗ್ಬಿಡುತ್ತೆ. ಸ್ಟವ್ ಆಫ್ ಮಾಡ್ಬಿಡಿ. ಕರೆಕ್ಟ್ ಆಗಿ ಒಂದು 15 ನಿಮಿಷ ಆಗಿದೆ, ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟಿದೀನಿ. ಈಗ ಈ ಪ್ಲೇಟ್ ನ ತೆಗೆದು ಒಂದ್ 2 ನಿಮಿಷ ಹಾಗೆ ಬಿಟ್ಬಿಡಿ. ಆ ನಂತರ ಇದನ್ನ ಒಂದೊಂದಾಗಿ ತಗೊಂಡು ಸರ್ವ್ ಮಾಡ್ಕೊಳ್ಳಿ. ಸೊ ನೋಡಿ ನಮ್ಗೆ ಎಷ್ಟು ಚೆನ್ನಾಗಿ ನುಚ್ಚುನುಂಡೆ ಚೆನ್ನಾಗಿ ಬೆಂದೋಗಿದೆ, ಎಷ್ಟು ಕರೆಕ್ಟ್ ಆಗಿ ಬೆಂದಿದೆ, ಸೂಪರ್ ಆಗಿದೆ. ಈ ತರ ಬಿಸಿ ಬಿಸಿ ನುಚ್ಚುನುಂಡೆ ಜೊತೆಗೆ ಚಟ್ನಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಚಟ್ನಿನ ಲಾಸ್ಟ್ ಅಲ್ಲಿ ಕೊಟ್ಟಿರ್ತೀನಿ, ಮಿಸ್ ಮಾಡದೆ ನೋಡಿ, 2 ಕಾಂಬಿನೇಷನ್ ಸಖತ್ತಾಗಿರುತ್ತೆ. ನೆಕ್ಸ್ಟ್ ಆಗಿ ನಾವು ಮಂಗಳವಾರಕ್ಕೋಸ್ಕರ ಈ ಪೂರಿನ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ. 2 ಕಪ್ ನಷ್ಟು ಗೋಧಿ ಹಿಟ್ಟನ್ನ ಹಾಕಿ ಅದೇ ತರನೇ 1 ಟೇಬಲ್ ಸ್ಪೂನ್ ಆಗುವಷ್ಟು ಚಿರೋಟಿ ರವೆನ ಹಾಕೊಳ್ಬೇಕಾಗತ್ತೆ. ಸಣ್ಣ ರವೆನ ಹಾಕೊಳ್ಳಿ. ಇದು ಹಾಕೋದ್ರಿಂದ ನಮ್ಗೆ ಪೂರಿ ಅನ್ನೋ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಅದೇ ತರನೇ ಜಸ್ಟ್ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ, ಹಾಗೇನೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕೊಂಡು 1-2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಕೂಡ ಹಾಕೊಂಡು ಇದೆಲ್ಲಾನು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ನಾವು ಒಂಚೂರು ಸಕ್ಕರೆ ಹಾಕೋದ್ರಿಂದ ನಮ್ಗೆ ಪೂರಿ ಅನ್ನೋದು ಒಂದು ಒಳ್ಳೆ ಕಲರ್ಗೆ ಬರುತ್ತೆ. ಸೊ ಈ ರೀತಿ ಎಲ್ಲಾನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಇದಕ್ಕೆ ಈಗ ಒಂದ್ ಸ್ವಲ್ಪ ನೀರ್ನ ಹಾಕೊಳ್ತಾ ಹಿಟ್ಟನ್ನ ಚೆನ್ನಾಗಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ. ನಾನ್ ತಗೊಂಡಿರೋ ಈ ಕ್ವಾಂಟಿಟಿಗೆ ನನ್ಗೆ ಇಲ್ಲಿ ಕರೆಕ್ಟ್ ಆಗಿ 1 ಕಪ್ ಆಗುವಷ್ಟು ನೀರು ಯೂಸ್ ಆಗಿದೆ. ಸೊ ನೋಡ್ಕೊಂಡು ನೀರ್ನ ಹಾಕೊಂಡು ಮಿಕ್ಸ್ ಮಾಡಿ ಈ ರೀತಿ ನೋಡಿ ಸ್ವಲ್ಪ ಟೈಟ್ ಆಗಿರ್ಬೇಕು, ಹಾಗೇನೆ ಸ್ಮೂತ್ ಆಗಿರ್ಬೇಕು. ಸೊ ಈ ರೀತಿ ನಾವು ಹಿಟ್ಟನ್ನ ಕಲಿಸಿದ್ದಾದ್ಮೇಲೆ ಪ್ಲೇಟ್ ನ ಮುಚ್ಚಿಬಿಟ್ಟು ಜಸ್ಟ್ ಒಂದು 10 ನಿಮಿಷ ಪಕ್ಕಿಟ್ರೆ ಸಾಕು. 10 ನಿಮಿಷ ಆದ್ಮೇಲೆ ಇದನ್ನ ಮತ್ತೆ ಇನ್ನೊಂದ್ಸತಿ ಈ ರೀತಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಒಂದು ಬಾಲ್ ಸೈಜ್ಗೆ ಹಿಟ್ಟನ್ನ ತಗೊಂಡು ರೌಂಡ್ ಆಗಿ ಮಾಡ್ಕೊಳ್ಳಿ.
ಈ ರೀತಿ ಉದ್ದಕ್ಕೆ ಮಾಡ್ಕೊಂಡ್ಬಿಟ್ಟು ಸೊ ನಿಮ್ಗೆ ಯಾವ ಸೈಜ್ಗೆ ಪೂರಿ ಬೇಕು ಅಂತ ನೋಡ್ಕೊಂಡು ಆ ಸೈಜ್ಗೆ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೋಬೇಕಾಗತ್ತೆ. ಈಗ ಒಂದೊಂದೇ ಉಂಡೆನ ತಗೊಂಡು ರೌಂಡ್ ಆಗಿ ಮಾಡ್ಕೊಂಡು ಅದೇ ಬೌಲ್ಗೆ ಹಾಕೊಳ್ಳಿ. ಸೇಮ್ ಇದೇ ವಿಧಾನದಲ್ಲಿ ನಾನು ಎಲ್ಲಾನು ಸಹ ಉಂಡೆಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದ್ರ ಮೇಲೆ ಜಸ್ಟ್ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ರೀತಿ ಮಾಡೋದ್ರಿಂದ ನಮ್ಗೆ ಆ ಹಿಟ್ಟು ಅನ್ನೋದು ಒಣಗ್ದಂಗೆ ಚೆನ್ನಾಗಿರುತ್ತೆ, ಹಾಗೇನೆ ಪೂರಿ ಕೂಡ ಸಾಫ್ಟ್ ಆಗಿರುತ್ತೆ. ಸೊ ಹೀಗೆ ಈ ರೀತಿ ಒಂದೊಂದೇ ಉಂಡೆನ ತಗೊಂಡಿದ್ನ ಲಟ್ಟಿಸ್ಕೊಳ್ಳಿ. ಇದಕ್ಕೆ ನಮ್ಗೆ ಒಣ ಹಿಟ್ಟು ಹಾಕೋ ಅವಶ್ಯಕತೆ ಇರೋದಿಲ್ಲ, ಅದು ಬೇಕು ಅಂತಂದ್ರೆ ಇನ್ನ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಇದನ್ನ ನೀವು ಲಟ್ಟಿಸ್ಕೊಳ್ಳಿ. ಸೊ ನಮ್ಗೆ ಇದೇನು ಅಂಟೋದಿಲ್ಲ, ಚೆನ್ನಾಗಿ ಬರುತ್ತೆ. ಸೊ ನೋಡಿ ನಮ್ಗೆ ಪೂರಿ ಅನ್ನೋದು ಈ ರೀತಿ ಈ ಥಿಕ್ನೆಸ್ ಅಲ್ಲಿ ಇದ್ರೆ ಕರೆಕ್ಟ್ ಆಗಿ ಬರುತ್ತೆ. ಸೊ ಈ ತರ ಇದನ್ನ ಲಟ್ಟಿಸಿದ್ದಾದ್ಮೇಲೆ ಇದನ್ನ ಎತ್ಕೊಂಡು ಚೆನ್ನಾಗಿ ಬಿಸಿ ಬಿಸಿ ಆಗಿರೋ ಎಣ್ಣೆಗೆ ಹಾಕೊಳ್ಬೇಕು. ಹಾಗೇನೆ ಗ್ಯಾಸ್ ನ ಹೈ ಫ್ಲೇಮ್ ನಲ್ಲಿ ಇಟ್ಕೊಳ್ಳಿ. ಹಾಕಿದ್ದಾದ್ಮೇಲೆ ಅದನ್ನ ಲೈಟ್ ಆಗಿ ರೀತಿ ಪ್ರೆಸ್ ಮಾಡ್ತಾ ಇದ್ರೆ ನಮ್ಗೆ ಈ ರೀತಿ ಚೆನ್ನಾಗಿ ಉಬ್ಬಿ ಬರುತ್ತೆ. ಸೊ ಈ ರೀತಿ ಉಬ್ಬಿದಾದ್ಮೇಲೆ ಇನ್ನೊಂದ್ ಕಡೆ ತಿರುಗಿಸ್ಕೊಂಡು ಆ ಕಡೆ ಕೂಡ ಚೆನ್ನಾಗಿ ಕಲರ್ ಚೇಂಜ್ ಆದ್ಮೇಲೆ ಎತ್ಕೊಳ್ಳಿ. ಜಸ್ಟ್ ನಮ್ಗೆ ಒಂದ್ 45 ಸೆಕೆಂಡ್ ಅಲ್ಲಿ ನಮ್ಗೆ ಪೂರಿ ಅನ್ನೋದು ಆಗೋಗ್ಬಿಡತ್ತೆ. ಸೊ ಅಷ್ಟು ಚೆನ್ನಾಗಿ ನಮ್ಗೆ ಪೂರಿ ಅನ್ನೋದು ಫ್ರೈ ಆಗ್ಬಿಡತ್ತೆ. ನೋಡಿ ಎಷ್ಟು ಚೆನ್ನಾಗಿ ನಮ್ಗೆ ಕಲರ್ ಕೂಡ ಬಂದಿದೆ, ಅಷ್ಟೇ ಚೆನ್ನಾಗಿ ಉಬ್ಬಿ ಕೂಡ ಬಂದಿದೆ. ಸೊ ನೋಡಿದ್ರಲ್ಲ ಎಷ್ಟು ಪರ್ಫೆಕ್ಟ್ ಆಗಿ ನಮ್ಗೆ ಪೂರಿ ರೆಡಿ ಆಗಿದೆ. ಸೇಮ್ ಇದೇ ವಿಧಾನದಲ್ಲಿ ಎಲ್ಲಾ ಪೂರಿನೂ ಸಹ ಮಾಡ್ಕೊಂಡು ತಗೊಳ್ಳಿ. ತುಂಬಾ ಸಣ್ಣಕ್ಕೆ ಇದನ್ನ ಲಟ್ಸೋದಕ್ಕೆ ಹೋಗ್ಬೇಡಿ, ಸ್ವಲ್ಪ ದಪ್ಪನೇ ಇರಬೇಕು. ಹಾಗೆ ಗ್ಯಾಸ್ ನ ಹೈ ಫ್ಲೇಮ್ ನಲ್ಲಿ ಇಟ್ಕೋಬೇಕು. ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಆಗಿರ್ಬೇಕು, ಒಂದು ಕೂಡ ಹಾಳಾಗೋದಿಲ್ಲ, ಎಲ್ಲಾನು ಸಹ ಚೆನ್ನಾಗಿ ಬರ್ತವೆ. ಬಿಸಿ ಬಿಸಿ ಪೂರಿ ಜೊತೆಗೆ ಬಾಂಬೆ ಸಾಗು ಆಗ್ಲಿ ಅಥವಾ ಚಟ್ನಿ ಜೊತೆ ಆಗ್ಲಿ ಸರ್ವ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಬಾಂಬೆ ಸಾಗು ರೆಸಿಪಿ ಆಲ್ರೆಡಿ ನಮ್ಮ ಚಾನಲ್ ಅಲ್ಲಿ ಇದೆ, ಚೆಕ್ ಮಾಡಿ ನೋಡಿ. ನೆಕ್ಸ್ಟ್ ಆಗಿ ಈಗ ನಾವು ಖಾರ ಪೊಂಗಲ್ ರೆಸಿಪಿ ನೋಡ್ಕೊಳ್ಳೋಣ ವೆಡ್ನೆಸ್ಡೇಗೋಸ್ಕರ. ಮೊದಲನೇದಾಗಿ ಸ್ಟವ್ ಮೇಲೆ ಒಂದು ಕುಕ್ಕರ್ ನ ಇಟ್ಕೊಂಡೋದಕ್ಕೆ 3/4 ಕಪ್ ಆಗುವಷ್ಟು ಹೆಸರು ಬೇಳೆ ಹಾಕೊಳ್ಳಿ. ಯಾವ್ದಾದ್ರು ಒಂದು ಕಪ್ ಅಳತೆನಲ್ಲಿ ಎಲ್ಲಾ ಮೆಜರ್ಮೆಂಟ್ಸ್ ತಗೊಳ್ಳಿ, ಕರೆಕ್ಟ್ ಆಗಿ ಬರುತ್ತೆ. ಈಗ ಈ ಹೆಸರು ಬೇಳೆನ ಸ್ವಲ್ಪ ಕಡಿಮೆ ಉರಿನಲ್ಲಿ ಒಂದು 10 ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೋಬೇಕು. ನೋಡಿ ಕರೆಕ್ಟ್ ಆಗಿ ನಾನು ಇಲ್ಲಿ ಒಂದು 10 ನಿಮಿಷ ಹುರ್ಕೊಂಡಿದೀನಿ. ಒಂದು ಒಳ್ಳೆ ಘಮ ಬರುತ್ತೆ, ಹಾಗೇನೆ ಒಂದು ಒಳ್ಳೆ ಕಲರ್ ಕೂಡ ಚೇಂಜ್ ಆಗುತ್ತೆ. ಸೊ ಈ ರೀತಿ ಹೆಸರು ಬೇಳೆ ಹುರಿದಿದ್ದಾದ್ಮೇಲೆ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಇದಕ್ಕೆ ಅದೇ ಕಪ್ ಅಳತೆನಲ್ಲಿ 1 ಕಪ್ ಆಗುವಷ್ಟು ರೇಷನ್ ಅಕ್ಕಿನ ಹಾಕೊಳ್ಳಿ. ರೇಷನ್ ಅಕ್ಕಿ ಆದ್ರೆ ನಮ್ಗೆ ಚೆನ್ನಾಗಿರುತ್ತೆ, ಇದಿಲ್ಲ ಅಂದ್ರೆ ನೀವು ನಾರ್ಮಲ್ ಮಸೂರಿ ಅಕ್ಕಿ ಕೂಡ ಉಪಯೋಗಿಸ್ಕೊಳ್ಬಹುದು. ಈಗ ಮತ್ತೆ ಇದಕ್ಕೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಒಂದೆರಡು ಸತಿ ವಾಶ್ ಮಾಡ್ಕೊಂಡ್ಬಿಡಿ. ಆನಂತರ ಇದಕ್ಕೆ ಒಂದು 5 ಕಪ್ ಆಗುವಷ್ಟು ನೀರ್ನ ಹಾಕೊಳ್ಳಿ. 3/4 ಕಪ್ನಷ್ಟು ಹೆಸರು ಬೇಳೆ, 1 ಕಪ್ ಆಗುವಷ್ಟು ಅಕ್ಕಿಗೆ 5 ಕಪ್ನಷ್ಟು ನೀರ್ನ ಹಾಕ್ಬಿಟ್ಟು ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ತುಪ್ಪ, ಹಾಗೇನೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಹಿಂಗನ ಹಾಕೊಳ್ಳಿ. ಈ ಸ್ಟೇಜ್ ನಲ್ಲಿ ನಾವು ಹಿಂಗನ ಹಾಕೋಬಹುದು, ಅಥವಾ ಬೇಕು ಅಂತಂದ್ರೆ ಒಗ್ಗರಣೆ ಹಾಕೋ ಟೈಮಲ್ಲಿ ಕೂಡ ಹಾಕೋಬಹುದು. ಈ ರೀತಿ ನಾವು ಹಿಂಗ್ ಹಾಕ್ಬಿಟ್ಟು ಮಾಡೋದ್ರಿಂದ ಈ ಪೊಂಗಲ್ ಅನ್ನೋದು ಒಂದು ಒಳ್ಳೆ ಫ್ಲೇವರ್ಫುಲ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಇದಕ್ಕೇನೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಹಾಗೇನೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರ್ಶಿನದ ಪುಡಿನ ಹಾಕೊಂಡು ಇದೆಲ್ಲ ನೀಟಾಗಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಆನಂತರ ಲಿಡ್ನ ಕ್ಲೋಸ್ ಮಾಡ್ಬಿಟ್ಟು ಮೀಡಿಯಂ ಫ್ಲೇಮ್ ನಲ್ಲಿ ಒಂದು 4 ವಿಸಿಲ್ ಹಾಕ್ಸ್ಕೊಳ್ಳಿ. 4 ವಿಸಿಲ್ ಆದ ನಂತರ ಫುಲ್ ಕುಕ್ಕರ್ ತಣ್ಣಗೆ ಆಗೋ ತನಕ ಹಾಗೆ ಬಿಡಬೇಕು. ಆನಂತರ ಲಿಡ್ನ ಓಪನ್ ಮಾಡ್ಬಿಟ್ಟು ನೋಡಿ ನಮ್ಗೆ ಈ ರೀತಿ ಚೆನ್ನಾಗಿ ಬೆಂದಿರುತ್ತೆ. ಈ ತರ ನಮ್ಗೆ ಈಕ್ವಲ್ ಆಗಿ ಬೆಂದಿರಬೇಕು. ನೋಡಿ ಈ ರೀತಿ ಚೆನ್ನಾಗಿ ಬೆಂದಾದ್ಮೇಲೆ ಸೌಟ್ ಅಲ್ಲಿ ಇದನ್ನ ಒಂದ್ಸತಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ ಸ್ವಲ್ಪ ಸಾಫ್ಟ್ ಆಗಿ ನಾವು ಇದನ್ನ ರೀತಿ ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ನೋಡಿ ನಮ್ಗೆ ಈ ಹದ್ದಲ್ಲಿದ್ರೆ ಪರ್ಫೆಕ್ಟ್ ಆಗಿರುತ್ತೆ, ಇದಕ್ಕಿಂತ ಜಾಸ್ತಿ ಸ್ಮೂತ್ ಆಗಿದ್ದನ್ನ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಹೀಗೆ ಇದಕ್ಕೇನೆ 1.5 ಕಪ್ ಆಗುವಷ್ಟು ಚೆನ್ನಾಗಿ ಕುದೀತಾ ಇರೋ ಬಿಸಿ ನೀರ್ನ ಹಾಕೊಳ್ಳಿ. ತಣ್ಣೀರ್ ಹಾಕೊಳ್ಬಾರ್ದು, ಬಿಸಿ ನೀರ್ನೇ ಹಾಕೋಬೇಕಾಗತ್ತೆ. ಕರೆಕ್ಟ್ ಆಗಿ 1.5 ಕಪ್ ಹಾಕೊಂಡ್ರೆ ಸಾಕು. ನೀರ್ ಹಾಕೊಂಡು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ನಮ್ಗೆ ಕನ್ಸಿಸ್ಟೆನ್ಸಿ ಅನ್ನೋದು ಈ ತರ ಇರಬೇಕು, ತುಂಬಾನೇ ಪರ್ಫೆಕ್ಟ್ ಆಗಿದೆ. ಸೊ ಈ ರೀತಿ ಈ ಹಂತದಲ್ಲಿ ಈ ಪೊಂಗಲ್ನ ಮಾಡ್ಕೊಂಡ್ರೆ ನಮ್ಗೆ ತಣ್ಣಗೆ ಆದ ನಂತರ ಕೂಡ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಗೆ ಇರುತ್ತೆ. ಸೊ ಹೀಗೆ ಒಂದ್ ಕಡೆ ಇಟ್ಕೊಳ್ಳಿ, ಒಂದ್ ಸ್ವಲ್ಪ ಕಡಿಮೆ ಉರಿನಲ್ಲಿ ಇದನ್ನ ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು. ಈಗ ಇದಕ್ಕೆ ನಾವು ಒಗ್ಗರಣೆ ಹಾಕೋಬೇಕಾಗತ್ತೆ. ಅದಕ್ಕೋಸ್ಕರ ಒಂದು ಪ್ಯಾನ್ಗೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ, ಹಾಗೇನೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಳ್ಳಿ. ಸೊ ನಿಮ್ಗೆ ಬರೀ ತುಪ್ಪದಲ್ಲಾದ್ರೂ ಮಾಡ್ಕೋಬಹುದು ಅಥವಾ ಎಣ್ಣೆಯಲ್ಲಾದ್ರೂ ಹಾಕೊಳ್ಬಹುದು. ಸೊ ಇದೆಲ್ಲ ಚೆನ್ನಾಗಿ ಬಿಸಿ ಆದ ನಂತರ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು 3/4 ಟೀ ಸ್ಪೂನ್ ಆಗುವಷ್ಟು ಮೆಣಸು, ಇದನ್ನ ಒಂದು 15 ಸೆಕೆಂಡ್ ರೀತಿ ಹುರ್ಕೋಬೇಕು. ಇವೆರಡು ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ ಒಂದ್ ಸ್ವಲ್ಪ ಗೋಡಂಬಿನ ಹಾಕೊಳ್ಳಿ, ಸ್ವಲ್ಪ ಜಾಸ್ತಿ ಅಥವಾ ಕಡಿಮೆ ನಿಮ್ ಚಾಯ್ಸ್ ಅದು. ಮತ್ತೆ ಇದಕ್ಕೇನೆ ಒಂದು 4-5 ಹಸಿಮೆಣಸಿನಕಾಯಿ ಮತ್ತೆ ಒಂದ್ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಂಡು ಇದನ್ನ ಸ್ವಲ್ಪ ಕಡಿಮೆ ಉರಿನಲ್ಲಿ ಚೆನ್ನಾಗಿ ಗರಿ ಗರಿ ಆಗೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ. ಫುಲ್ ಸಿಮ್ ನಲ್ಲಿ ಆ ಕ್ಯಾಶ್ಯೂಸ್ ಅನ್ನೋದು ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ.
ಈ ರೀತಿ ನೋಡಿ ಇದೆಲ್ಲ ಚೆನ್ನಾಗಿ ಗರಿ ಗರಿ ಆಗೋ ತನಕ ಫ್ರೈ ಆದ್ಮೇಲೆ ಇದನ್ನ ಎತ್ಕೊಂಡು ಚೆನ್ನಾಗಿ ಸ್ವಲ್ಪ ಬಿಸಿ ಬಿಸಿಯಾಗಿ ಕುದೀತಾ ಇರೋ ಈ ಪೊಂಗಲ್ಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಪೊಂಗಲ್ನ ಆಗಾಗ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು, ಇಲ್ಲಾಂದ್ರೆ ತಲ ಹಿಡಿದು ಬೀಳುತ್ತೆ. ಸೊ ನೋಡಿ ಈ ರೀತಿ ಒಗ್ಗರಣೆ ಹಾಕಿದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳಿ. ಅಷ್ಟೇ ನಮ್ಗೆ ಟೇಸ್ಟಿಯಾಗಿ ಬಿಸಿ ಬಿಸಿಯಾಗಿ ಖಾರ ಪೊಂಗಲ್ ರೆಸಿಪಿ ರೆಡಿ ಆಗೋಯ್ತು. ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸತಿ ತಪ್ಪದೆ ಟ್ರೈ ಮಾಡಿ ನೋಡಿ, ಈ ಮೆಥಡ್ ನಲ್ಲಿ ಒಂದ್ಸತಿ ಮಾಡಿ ನೋಡಿ. ಸೊ ಖಾರ ಪೊಂಗಲ್ಗೂ ಅಷ್ಟೇ ಚಟ್ನಿ ಚೆನ್ನಾಗಿರುತ್ತೆ. ಸೊ ಖಾರ ಪೊಂಗಲ್ ಆಗಿದೆ. ಈಗ ನೆಕ್ಸ್ಟ್ ಆಗಿ ನಾವು ಥರ್ಸ್ಡೇ ಗುರುವಾರಕ್ಕೋಸ್ಕರ ತಟ್ಟೆ ಇಡ್ಲಿ ರೆಸಿಪಿ ನೋಡ್ಕೊಳ್ಳೋಣ. ಸೊ ಮೊದಲನೇದಾಗಿ ನಾವು ಇಡ್ಲಿ ಮಾಡ್ಕೊಳ್ಳೋದಕ್ಕೋಸ್ಕರ ಇಡ್ಲಿ ಹಿಟ್ಟನ್ನ ಪ್ರಿಪೇರ್ ಮಾಡ್ಕೊಳ್ಬೇಕು. ಅದಕ್ಕೆ ಈ ರೀತಿ ಒಂದು ದೊಡ್ಡ ಬೌಲ್ ನಲ್ಲಿ ಯಾವ್ದಾದ್ರು ಒಂದು ಕಪ್ ಅಳತೆಯಲ್ಲಿ ಅಥವಾ ಗ್ಲಾಸ್ ಅಳತೆಯಲ್ಲಿ 3 ಕಪ್ ನಷ್ಟು ಇಡ್ಲಿ ಅಕ್ಕಿನ ಹಾಕೊಳ್ಳಿ. ಸೊ ಇಡ್ಲಿ ಅಕ್ಕಿಯಲ್ಲಿ ನಾವು ಇಡ್ಲಿ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ. ಆದಷ್ಟು ಇಡ್ಲಿ ಅಕ್ಕಿದ್ರೆ ಹಾಕೊಳ್ಳಿ, ಅಥವಾ ನೀವು ಸ್ವಲ್ಪ ಇಡ್ಲಿ ಅಕ್ಕಿ ಅದ್ರ ಜೊತೆಗೆ ರೇಷನ್ ಅಕ್ಕಿ ಕೂಡ ಉಪಯೋಗಿಸ್ಕೊಳ್ಬಹುದು. ಈಗ ನೆಕ್ಸ್ಟ್ ಆಗಿ ಇನ್ನೊಂದು ಬೌಲ್ ನಲ್ಲಿ 1 ಕಪ್ ನಷ್ಟು ಉದ್ದಿನ ಬೇಳೆನ ಹಾಕೊಳ್ಳಿ. ಸೊ 3 ಕಪ್ ನಷ್ಟು ಅಳತೆ ಅಕ್ಕಿಗೆ 1 ಕಪ್ ನಷ್ಟು ಉದ್ದಿನ ಬೇಳೆ ಸಾಕಾಗುತ್ತೆ. ಹಾಗೇನೆ 2 ಟೇಬಲ್ ಸ್ಪೂನ್ ನಷ್ಟು ಸಬ್ಬಕ್ಕಿ, ಹಾಗೆ 1/4 ಕಪ್ ನಷ್ಟು ನಾವು ಅವಲಕ್ಕಿನ ಹಾಕೊಳ್ಬೇಕಾಗತ್ತೆ. ಹಾಗೆ ಅರ್ಧ ಟೀ ಸ್ಪೂನ್ ನಷ್ಟು ಮೆಂತ್ಯನ ಹಾಕೊಂಡು ಈಗ ಈ ಎರಡನ್ನೂ ಸಹ ಚೆನ್ನಾಗಿ ವಾಶ್ ಮಾಡ್ಕೊಂಡು ತಗೊಳ್ಳಿ. ಎರಡು ಚೆನ್ನಾಗಿ ತೊಳೆದಿದ್ದಾದ್ಮೇಲೆ ಅದ್ರ ತುಂಬಾ ನೀರು ಹಾಕ್ಬಿಟ್ಟು ನಾವು ಇದನ್ನ ಒಂದು 6 to 8 ಅವರ್ಸ್ ತನಕ ನೆನೆಸಿ ಇಟ್ಕೊಳ್ಬೇಕಾಗತ್ತೆ. 6 ರಿಂದ 8 ಗಂಟೆಗಳ ಕಾಲ ನಾವು ಇದನ್ನ ನೆನೆಸಿದ್ದಾದ್ಮೇಲೆ ನೋಡಿ ನಮ್ಗೆ ಈ ಎರಡನ್ನೂ ಸಹ ಚೆನ್ನಾಗಿ ನೆಂದಿರತ್ತೆ. ಸೊ ಈಗ ಮತ್ತೆ ನಾವು ಇದನ್ನ ರುಬ್ಕೊಳ್ಳೋಣ. ಈ ರೀತಿ ಒಂದು ಮಿಕ್ಸಿ ಜಾರಿಗೆ ಅಥವಾ ಗ್ರೈಂಡರ್ಗೆ ಅಕ್ಕಿನ ಹಾಕೊಳ್ಳಿ. ಈ ಅಕ್ಕಿಗೆನೆ ಒಂದ್ ಸ್ವಲ್ಪ ನೀರ್ನ ಹಾಕೊಳ್ತಾ ನಾವು ಸ್ವಲ್ಪ ತರಿಯಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಈ ಬ್ಯಾಟರ್ನ ನಾವು ಮುಟ್ಟಿ ನೋಡಿದಾಗ ಸ್ವಲ್ಪ ರವೆ ತರ ಫೀಲ್ ಆಗ್ಬೇಕಷ್ಟೇನೆ. ಸೊ ನೋಡ್ತಾ ಇರ್ಬೋದು, ಈ ರೀತಿ ನಮ್ಗೆ ಸ್ವಲ್ಪ ಚಿರೋಟಿ ರವೆ ತರ ಇದ್ರೆ ಸಾಕಾಗತ್ತೆ. ಸೊ ಈ ತರ ನಾವು ಈ ಅಕ್ಕಿನ ರುಬ್ಕೊಳ್ಬೇಕು, ಹಾಗೆ ನಮ್ಗೆ ಚೆನ್ನಾಗಿ ಬರುತ್ತೆ ಇಡ್ಲಿ. ಈಗ ನೆಕ್ಸ್ಟ್ ಮತ್ತೆ ಅದೇ ಮಿಕ್ಸಿ ಜಾರಿಗೆನೆ ಈ ಉದ್ದಿನ ಬೇಳೆ ಕೂಡ ಹಾಕೊಂಡು ಸ್ಮೂತ್ ಆಗಿ ನಾವು ಬ್ಯಾಟರ್ನ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಆದಷ್ಟು ನುಣ್ಣಗೆ ಇದನ್ನ ಗ್ರೈಂಡ್ ಮಾಡ್ಕೊಂಡು ಇದೇ ಹಿಟ್ಟಿಗೆ ಹಾಕೊಂಡು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಈ ರೀತಿ ನಾವು ಕೈಯಲ್ಲಿ ಈ ಬ್ಯಾಟರ್ನ ಮಿಕ್ಸ್ ಮಾಡಿ ಇರೋದ್ರಿಂದ ನಮ್ಗೆ ಫರ್ಮೆಂಟೇಶನ್ ಚೆನ್ನಾಗಾಗುತ್ತೆ. ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೋಡಿ ನಮ್ಗೆ ಕನ್ಸಿಸ್ಟೆನ್ಸಿ ಅನ್ನೋದು ಯಾವ ತರ ಇದೆ. ಇದಕ್ಕಿಂತ ಗಟ್ಟಿಯಾಗಿ ಮಾಡಿದ್ರು ಪರವಾಗಿಲ್ಲ, ತೆಳುವಾಗಿ ಮಾತ್ರ ಮಾಡೋದಕ್ಕೆ ಹೋಗ್ಬೇಡಿ. ಈ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿರುತ್ತೆ. ಈಗ ಇದನ್ನ ಕ್ಲೋಸ್ ಮಾಡ್ಬಿಟ್ಟು ಇಡೀ ರಾತ್ರಿ ನಾವ್ ಇದನ್ನ ಫರ್ಮೆಂಟ್ ಆಗೋದಕ್ಕೆ ಬಿಡೋಣ. ಹಾಗೆ ನಮ್ಗೆ ಈ ಹಿಟ್ ಅನ್ನೋದು ಕ್ಲೈಮೇಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫರ್ಮೆಂಟೇಶನ್. ಸೊ ನಮ್ಗೆ ಹೊರಗಡೆ ಕೋಲ್ಡ್ ಜಾಸ್ತಿ ಇದ್ರೆ ನಮ್ಗೆ ಸ್ವಲ್ಪ ಜಾಸ್ತಿ ಹೊತ್ತು ಟೈಮ್ ತಗೊಳುತ್ತೆ ಫರ್ಮೆಂಟ್ ಆಗೋದಕ್ಕೆ. ಅದೇ ಸ್ವಲ್ಪ ಬಿಸಿ ಇದ್ರೆ ಬೇಗನೆ ಫರ್ಮೆಂಟೇಶನ್ ಆಗುತ್ತೆ. ಸೊ ನಾನು ಇದನ್ನ ಒಂದು 12 ಅವರ್ಸ್ ಹಾಗೆ ಇದನ್ನ ಬಿಟ್ಟಿದ್ದೀನಿ. 12 ಅವರ್ಸ್ ಆದ್ಮೇಲೆ ನೋಡಿ ನಮ್ಗೆ ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಸೊ ನೀವು ಕೋಲ್ಡ್ ಜಾಸ್ತಿ ಇದ್ದಾಗ ಸ್ವಲ್ಪ ಬೇಗನೆ ಫರ್ಮೆಂಟ್ ಆಗ್ಬೇಕು ಅನ್ನೋದಾದ್ರೆ ಸ್ವಲ್ಪ ಅದಕ್ಕೆ ಬಟ್ಟೆನ ಕಟ್ಬಿಟ್ಟು ಒಂದು ಬೆಚ್ಚಗಿರೋ ಜಾಗದಲ್ಲಿ ನಾವಿಟ್ರೆ ಅದು ಬೇಗನೆ ಫರ್ಮೆಂಟೇಶನ್ ಆಗುತ್ತೆ. ಹಿಟ್ಟು ಫರ್ಮೆಂಟ್ ಆದ್ಮೇಲೆ ನಾವು ಅದನ್ನ ಜಾಸ್ತಿ ಹೊತ್ತು ಮಿಕ್ಸ್ ಮಾಡಬಾರ್ದು. ಸ್ವಲ್ಪ ನಿಧಾನಕ್ಕೆ ಇದನ್ನ ಒಂದೆರಡು ಸತಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಂಡು ಮತ್ತೊಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ನಮ್ಗೆ ಹಿಟ್ಟಿನ ಹದ ಅನ್ನೋದು ಈ ರೀತಿ ಇರಬೇಕು. ಸೊ ಈಗ ನಮ್ಗೆ ಇಡ್ಲಿ ಹಿಟ್ಟು ರೆಡಿ ಆಗಿದೆ. ಈಗ ನೆಕ್ಸ್ಟ್ ಆಗಿ ತಟ್ಟೆ ಇಡ್ಲಿದು ಪ್ಲೇಟ್ಸ್ ಬರುತ್ತಲ್ವಾ, ಸೊ ಅದಕ್ಕೆ ಸ್ವಲ್ಪ ಆಯಿಲ್ ಕೂಡ ಗ್ರೀಸ್ ಮಾಡಿ ಇಟ್ಕೊಳ್ಳಿ. ಸೊ ಈಗ ನಾನು ಆ ಪ್ಲೇಟ್ ಮೇಲೆ ಈ ರೀತಿ ಬಾಳೆ ಎಲೆನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ, ಅಥವಾ ನೀವು ಡೈರೆಕ್ಟ್ ಆಗಿ ಹಾಗೆ ಕೂಡ ಮಾಡ್ಕೊಳ್ಬಹುದು. ಸೊ ಈ ರೀತಿ ಮಾಡೋದ್ರಿಂದ ನಮ್ಗೆ ಚೆನ್ನಾಗಿ ಈಸಿಯಾಗಿ ಅದು ಬರುತ್ತೆ. ಸೊ ಈಗ ಆ ಬಾಳೆ ಎಲೆ ಕೂಡ ಒಂಚೂರು ಎಣ್ಣೆನ ಅಪ್ಲೈ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಹಿಟ್ಟನ್ನ ತಗೊಂಡು ಈ ರೀತಿ ನಾವು ಒಂದು ಅರ್ಧ ಭಾಗದಷ್ಟು ಹಿಟ್ಟನ್ನ ಹಾಕೊಳ್ಬೇಕಾಗತ್ತೆ ಅಷ್ಟೇನೆ, ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ. ಸೊ ಈಗ ಈ ಒಂದೊಂದಾಗಿ ಇಟ್ಕೊಂಡು ಈ ಸ್ಟ್ಯಾಂಡ್ ಅಲ್ಲಿ ಇಟ್ಕೊಳ್ಳಿ. ಈಗ ಇಡ್ಲಿನ ಸ್ಟೀಮ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಮೊದಲೇನೆ ಒಂದು ಕುಕ್ಕರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೀರ್ನ ಚೆನ್ನಾಗಿ ಕುದಿಯಕ್ಕೆ ಇಟ್ಕೊಂಡಿದ್ದೀನಿ. ಸೊ ನೀರ್ ಚೆನ್ನಾಗಿ ಕುದಿಯೋ ಟೈಮ್ ನಲ್ಲಿ ಮಾತ್ರ ಇದ್ರ ಒಳಗಡೆ ಈ ಸ್ಟ್ಯಾಂಡ್ ನ ಇಟ್ಕೊಳ್ಳಿ. ಈಗ ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡಿ ರಬ್ಬರು ಹಾಗೇನೆ ನಾವು ವಿಸಿಲ್ ನ ತೆಗೆದಾಕ್ಬಿಡ್ಬೇಕು. ರಬ್ಬರು ಮತ್ತೆ ವಿಸಿಲ್ ನ ಹಾಕೊಳ್ಬಾರ್ದು. ಕರೆಕ್ಟ್ ಆಗಿ ನಮ್ಗೆ ಈ ಇಡ್ಲಿ ಸ್ಟೀಮ್ ಆಗೋದಕ್ಕೆ 15 ರಿಂದ 18 ನಿಮಿಷ ಟೈಮ್ ತಗೊಳುತ್ತೆ. ಸೊ ನೋಡ್ಕೊಂಡು ಇಡ್ಲಿನ ಬೇಯಿಸ್ಕೊಂಡು ತಗೊಳ್ಳಿ. ಸೊ ಇಡ್ಲಿ ಚೆನ್ನಾಗಿ ಸ್ಟೀಮ್ ಆದ್ಮೇಲೆ ಒಂದ್ಸತಿ ಟಚ್ ಮಾಡಿ ನೋಡಿ ನಮ್ಗೆ ಅದು ಕೈಗೆ ಏನು ಅಂಟ್ತಾ ಇಲ್ಲ. ಸೊ ಹೀಗೆ ನೆತ್ಕೊಂಡು 1-2 ನಿಮಿಷ ಇದನ್ನ ಹಾಗೆ ಬಿಟ್ಬಿಡಿ. ಆನಂತರ ಈ ಪ್ಲೇಟ್ಸ್ ನ ತೆಗೆದು ಮತ್ತೊಂದ್ 2 ನಿಮಿಷ ಇದನ್ನ ಹಾಗೆ ಬಿಟ್ಟು ಆನಂತರ ಈ ರೀತಿ ನಿಧಾನವಾಗಿ ಒಂದ್ ಕಡೆಯಿಂದ ಸ್ಕ್ರಾಪ್ ಮಾಡ್ಕೊಂಡು ತಗೊಳ್ಳಿ. ನೋಡಿ ನಮ್ಗೆ ಎಷ್ಟು ಸೂಪರ್ ಆಗಿ ತಟ್ಟೆ ಇಡ್ಲಿ ಅನ್ನೋದು ರೆಡಿ ಆಗಿದೆ. ಸೊ ನೋಡ್ತಾ ಇದ್ರಲ್ವಾ ಎಷ್ಟು ಸ್ಮೂತ್ ಆಗಿ ಬಂದಿದೆ, ತುಂಬಾನೇ ಚೆನ್ನಾಗಿ ಲೈಟ್ ವೆಯ್ಟ್ ಆಗಿ ಸೂಪರ್ ಆಗಿ ಬಂದಿದೆ ಇಡ್ಲಿ ಅಂತೂ. ಈ ತರ ನೀವು ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಇಲ್ಲ ಅಂದ್ರೆ ನೀವು ನಾರ್ಮಲ್ ಪ್ಲೇಟ್ಸ್ ಇರುತ್ತಲ್ವಾ ಚಿಕ್ಕದು, ಅದು ಕೂಡ ಅದ್ರಲ್ಲಿ ಕೂಡ ನಾವು ಈ ರೀತಿ ಬ್ಯಾಟರ್ ನ ಹಾಕಿ ಸ್ಟೀಮ್ ಮಾಡ್ಕೊಳ್ಬಹುದು, ಅಥವಾ ನಾರ್ಮಲ್ ಇಡ್ಲಿ ತರ ಆದ್ರೂ ಮಾಡ್ಕೊಳ್ಬಹುದು. ಸೊ ಈ ತಟ್ಟೆ ಇಡ್ಲಿಗೂ ಅಷ್ಟೇ ನಮ್ಗೆ ಚಟ್ನಿ ಆದ್ರೆ ತುಂಬಾ ಚೆನ್ನಾಗಿರುತ್ತೆ, ಅಥವಾ ನಿಮ್ಗೆ ಸಾಂಬಾರ್ ಆಗ್ಲಿ ಅಥವಾ ಈ ರೀತಿ ಗನ್ ಪೌಡರ್ ಆಗ್ಲಿ ಬೇಕಿದ್ರೆ ನಮ್ಮ ಚಾನಲ್ ಅಲ್ಲಿ ಆಲ್ರೆಡಿ ಇದೆ, ಚೆಕ್ ಮಾಡಿ ನೋಡಿ.
ನೆಕ್ಸ್ಟ್ ಈಗ ನಾವು ಫ್ರೈಡೇಗೋಸ್ಕರ ಬೋಂಡಾ ಸೂಪ್ ರೆಸಿಪಿ ನೋಡ್ಕೊಳ್ಳೋಣ. ಸೊ ಮೊದಲನೇದಾಗಿ ನಾವು ಈ ಬೋಂಡಾ ಸೂಪ್ ಮಾಡ್ಕೊಳ್ಳೋದಕ್ಕೋಸ್ಕರ ಸೂಪ್ಗೆ ನಾವು ಬೇಳೆನ ಬೇಯಿಸ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ಈ ರೀತಿ ಒಂದು ಕುಕ್ಕರ್ಗೆ 1 ಕಪ್ ಆಗುವಷ್ಟು ಹೆಸರು ಬೇಳೆ ಹಾಕೊಂಡು ಚೆನ್ನಾಗಿ 2 ರಿಂದ 3 ಸತಿ ವಾಶ್ ಮಾಡಿ. ಈ ರೀತಿ ಬೇಳೆನ ನೀಟಾಗಿ ತೊಳೆದಿದ ನಂತರ ಇದಕ್ಕೆ 2 ಮೀಡಿಯಂ ಸೈಜ್ ಒಂದು ಟೊಮೊಟೊ ಹಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಹಾಗೇನೆ ಅರ್ಧ ಇಂಚ್ ಆಗುವಷ್ಟು ಶುಂಠಿನ ಸಣ್ಣಕ್ಕೆ ಕಟ್ ಮಾಡ್ಬಿಟ್ಟು ಹಾಕಿ. ಮತ್ತೆ ಒಂದು 5 ರಿಂದ 6 ಹಸಿಮೆಣಸಿನಕಾಯಿ ಕೂಡ ಮಧ್ಯಕ್ಕೆ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಹಾಗೆ 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೇನೆ 1 ಟೀ ಸ್ಪೂನ್ ಆಗುವಷ್ಟು ಆಯಿಲ್ ಕೂಡ ಹಾಕೊಂಡು ಇದು ಬೇಯೋದಕ್ಕೆ ನೀರು ಕೂಡ ಹಾಕೊಳ್ಳಿ. ನಾನಿಲ್ಲಿ 3 ಕಪ್ ನಷ್ಟು ನೀರನ್ನ ಹಾಕೊಂಡು ಇದನ್ನ ಕ್ಲೋಸ್ ಮಾಡ್ಬಿಟ್ಟು ಹೈ ಫ್ಲೇಮ್ ನಲ್ಲಿ 2 ವಿಸಿಲ್ ಹಾಕಿಸ್ಕೊಳ್ಬೇಕಾಗತ್ತೆ. ಸೊ ಈ ಬೇಳೆ ಬೇಯಿಸ್ಕೊಳ್ಳಿ. ಹೀಗಿಷ್ಟರಲ್ಲಿ ನಾವು ಬೋಂಡಾಗೆ ಹಿಟ್ಟನ್ನ ರುಬ್ಕೊಳ್ಳೋಣ. ಸೊ ಇವತ್ತು ನಾನಿಲ್ಲಿ ಗ್ರೈಂಡರ್ ನಲ್ಲಿ ಹಾಕ್ತೀರಾ ಈ ರೀತಿ ನೋಡಿ ಮಿಕ್ಸಿ ಜಾರ್ ನಲ್ಲಿ ಉದ್ದಿನ ಹಿಟ್ಟನ್ನ ಪರ್ಫೆಕ್ಟ್ ಆಗಿ ಹೇಗೆ ಗ್ರೈಂಡ್ ಮಾಡ್ಕೊಳ್ಳೋದು ಅಂತ ಶೇರ್ ಮಾಡ್ತಾ ಇದೀನಿ. ಇದನ್ನ ಉಪಯೋಗಿಸ್ಕೊಂಡು ನೀವು ವಡೆ ತರ ಆದ್ರೂ ಮಾಡ್ಕೊಳ್ಬಹುದು, ಯಾವ ತರ ಆದ್ರೂ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನಾನಿಲ್ಲಿ 1 ಕಪ್ ಆಗುವಷ್ಟು ಈ ರೀತಿ ನಾನು ಉದ್ದಿನ ಬೇಳೆನ ತಗೊಂಡು ಚೆನ್ನಾಗಿ ವಾಶ್ ಮಾಡಿ ಅದು ತುಂಬಾ ನೀರು ಹಾಕಿ 3 ಅವರ್ ನೆನೆಸಿ ಇಟ್ಟಿದ್ದೀನಿ. ಸೊ 3 ರಿಂದ 4 ಅವರ್ ನೆನೆಸ್ಕೊಂಡ್ರೆ ಸಾಕು. ಟೈಮ್ ಇಲ್ಲ ಅಂದ್ರೆ 2 ಅವರ್ ನೆನೆಸಿದ್ರು ಪರವಾಗಿಲ್ಲ. ಈ ರೀತಿ ನೆನೆಸಿದಾದ್ಮೇಲೆ ಚೆನ್ನಾಗಿ ಇನ್ನೊಂದ್ಸತಿ ವಾಶ್ ಮಾಡ್ಬಿಟ್ಟು ಆ ಉದ್ದಿನ ಬೇಳೆನ ಇಟ್ಕೊಂಡು ಈ ರೀತಿ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳಿ. ಮತ್ತೆ ಇದಕ್ಕೆ ಒಂದು ಸ್ವಲ್ಪ ನೀರ್ನ ಹಾಕೊಂಡು ಮೊದಲು ನಾವಿನ್ನ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಆನ್ ಆಫ್ ಮಾಡ್ಕೊಂಡು 1-2 ನಿಮಿಷ ಗ್ರೈಂಡ್ ಮಾಡಿ ಆ ನಂತರ ಇದಕ್ಕೆ ಮತ್ತೆ ಒಂದು ಸ್ವಲ್ಪ ನೀರ್ನ ಹಾಕೊಳ್ತಾ ಈ ರೀತಿ ನಾವು ಸ್ಮೂತ್ ಆಗಿ ನಾವು ಬ್ಯಾಟರ್ನ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಮಿಕ್ಸಿ ಜಾರ್ ನಲ್ಲಿ ಇದನ್ನ ರುಬ್ಬುವಾಗ ಗ್ರೈಂಡ್ ಮಾಡುವಾಗ ಆಫ್ ಮತ್ತೆ ಆನ್ ಮಾಡ್ಕೊಂಡು ನಾವು ಇದನ್ನ ಗ್ರೈಂಡ್ ಮಾಡ್ಕೊಂಡ್ರೆ ಚೆನ್ನಾಗಾಗತ್ತೆ, ಫ್ಲಫಿಯಾಗಿ ಆಗುತ್ತೆ. ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಲ್ವಾ. ಇದನ್ನ ಈ ರೀತಿ ರುಬ್ಕೊಂಡ್ರೆ ನಮ್ಗೆ ಬೋಂಡಾ ಆಗ್ಲಿ ವಡೆ ಆಗ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಹೀಗೆ ನೆತ್ಕೊಂಡು ಈ ರೀತಿ ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಂಡಿದ್ದೀನಿ. ನಿಮ್ಮ ಹತ್ರ ಗ್ರೈಂಡರ್ ಇದ್ರೆ ನೀವು ಗ್ರೈಂಡರ್ ಅಲ್ಲಾದ್ರೂ ರುಬ್ಕೊಳ್ಬಹುದು, ಇನ್ನು ಚೆನ್ನಾಗಿ ಬರುತ್ತೆ. ಸೊ ನೋಡಿ ಈಗ ಈ ಹಿಟ್ಟನ್ನ ನಾವು ಈ ರೀತಿ ವಿಸ್ಕರ್ ಅಲ್ಲಾಗ್ಲಿ ಅಥವಾ ಸ್ಪೂನ್ ಅಲ್ಲಾಗ್ಲಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕಾಗತ್ತೆ. 1-2 ರಿಂದ 3 ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ಮಾಡೋದ್ರಿಂದ ನಮ್ಗೆ ಹಿಟ್ಟು ಅನ್ನೋದು ಚೆನ್ನಾಗಿ ಫ್ಲಫಿಯಾಗಿ ಆಗುತ್ತೆ. ಸೊ ನೋಡ್ಬೋದು ನೀವು 1-3 ನಿಮಿಷ ಆದ್ಮೇಲೆ ಈ ರೀತಿ ನಮ್ಗೆ ಹಿಟ್ಟು ಅನ್ನೋದು ಚೆನ್ನಾಗಿ ಫ್ಲಫಿಯಾಗಿ ಆಗಿದೆ. ಸೊ ಹೀಗೆ ಇದಕ್ಕೆ ನಾವು ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ನ ಹಾಕೊಳ್ಳೋಣ. ಮೊದಲನೇದಾಗಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ 1 ಸ್ಪೂನ್ ಆಗುವಷ್ಟು ಶುಂಠಿ, ಹಾಗೆ ನಿಮ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಸ್ವಲ್ಪ ಹಸಿಮೆಣಸಿನಕಾಯಿನ ಸಣ್ಣಕ್ಕೆ ಕಟ್ ಮಾಡ್ಬಿಟ್ಟು ಹಾಕಿ. ಹಾಗೇನೆ 1 ರೆಂಬೆ ಕರಿಬೇವಿನ ಸೊಪ್ಪುಗಳನ್ನು ಸಣ್ಣಕ್ಕೆ ಕಟ್ ಮಾಡ್ಬಿಟ್ಟು ಹಾಕಿ. ಹಾಗೆ 2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಹಸಿ ಕೊಬ್ಬರಿನ ಹಾಕೊಳ್ಬೇಕು, ಚೆನ್ನಾಗಿರುತ್ತೆ ಟೇಸ್ಟ್. ಹಾಗೇನೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತೆ ಒಂದು 10 ಪೀಸ್ ಆಗುವಷ್ಟು ಮೆಣಸನ್ನ ಹಾಕೊಳ್ಳಿ, ಕಾಳು ಮೆಣಸು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಂಡು ಮತ್ತೆ 1-2 ನಿಮಿಷ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ 1-2 ನಿಮಿಷ ಮಿಕ್ಸ್ ಮಾಡ್ಕೊಂಡಿದೀನಿ. ಸೊ ಕನ್ಸಿಸ್ಟೆನ್ಸಿ ಕೂಡ ನಮ್ಗೆ ತುಂಬಾ ಪರ್ಫೆಕ್ಟ್ ಆಗಿದೆ. ತೆಳು ಮಾಡೋದಕ್ಕೆ ಹೋಗ್ಬೇಡಿ, ಈ ರೀತಿ ಇದ್ರೆ ನಮ್ಗೆ ತುಂಬಾ ಚೆನ್ನಾಗಾಗತ್ತೆ. ಅಕಸ್ಮಾತ್ ತೆಳುವಾಗೋಯ್ತು ಅಂತಂದ್ರೆ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಮ್ಗೆ ಇಲ್ಲಿ ಕರೆಕ್ಟ್ ಆಗಿದೆ. ಸೊ ನೋಡ್ಬೋದು ನಮ್ಗೆ ಹಿಟ್ಟು ಅನ್ನೋದು ಎಷ್ಟು ಚೆನ್ನಾಗಿ ಫ್ಲಫಿ ಆಗಿ ಇದೆಯಲ್ಲ. ಸೊ ಈಗ ನೀವು ಬೋಂಡಾ ಮಾಡ್ಬೇಕಾದ್ರೆ ಈ ರೀತಿ ನೋಡಿ ಕೈನ ಸ್ವಲ್ಪ ತೇವ ಮಾಡ್ಕೊಂಡು ಈ ತರ ನಾವು ಹಿಟ್ಟನ್ನ ಯಾವ ಸೈಜ್ ಬೇಕೋ ಆ ಸೈಜ್ಗೆ ತಗೊಂಡು ರೌಂಡ್ ಆಗಿ ಮಾಡ್ಕೊಂಡು ನಾವು ಆಯಿಲ್ ಅಲ್ಲಿ ಬಿಡಬೇಕು. ಈಗ ನಮ್ಗೆ ಬೋಂಡಾ ಹಿಟ್ಟು ಅನ್ನೋದು ರೆಡಿ ಆಗಿದೆ. ಇದನ್ನ ಒಂದು ಪಕ್ಕಕ್ಕೆ ಇಟ್ಕೊಳ್ಳಿ. ಇಷ್ಟರಲ್ಲಿ ನಮ್ಗೆ ಬೇಳೆ ಕೂಡ ಚೆನ್ನಾಗಿ ಬೆಂದಿರತ್ತೆ. ಸೊ ನೋಡಿ ಈ ರೀತಿ ಚೆನ್ನಾಗಿ ಬೆಂದಿರ್ಬೇಕು. ಇದನ್ನ ವಿಸ್ಕರ್ ಅಲ್ಲಾಗ್ಲಿ ಅಥವಾ ಸೌಟಲ್ಲಾಗ್ಲಿ ಚೆನ್ನಾಗಿ ಸ್ಮೂತ್ ಆಗಿ ವಿಸ್ಕ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಸ್ಮೂತ್ ಆಗಿ ಇದನ್ನ ವಿಸ್ಕ್ ಮಾಡ್ಕೊಂಡಿದ ನಂತರ ಇದಕ್ಕೆ ನಾವು ನೀರ್ನ ಹಾಕೊಳ್ಬೇಕು. ನಾನಿಲ್ಲಿ 3/4 ಲೀಟರ್ ಆಗುವಷ್ಟು ನೀರ್ನ ಹಾಕೊಂಡಿದ್ದೀನಿ. ಮೊದಲು ನಾವು ಸ್ವಲ್ಪ ತೆಳುವಾಗೆ ಮಾಡ್ಕೊಳ್ಬೇಕು, ಯಾಕಂದ್ರೆ ನಮ್ಗೆ ಇದು ಕುದಿಯೋಷ್ಟರಲ್ಲಿ ನಮ್ಗೆ ಇನ್ನೂ ಸ್ವಲ್ಪ ಗಟ್ಟಿಯಾಗತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ಮೊದಲು ತೆಳುವಾಗಿ ಮಾಡ್ಕೊಳ್ಳಿ. ಸೊ ಈಗ ಇದನ್ನ ಇಟ್ಕೊಂಡು ಗ್ಯಾಸ್ ಮೇಲೆ ಇಟ್ಕೊಂಡು ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಒಂದು ಕುದಿ ಬಂದ ನಂತರ ಟೇಸ್ಟ್ ನೋಡ್ಕೊಂಡು ಉಪ್ಪು ಅಥವಾ ಖಾರ ಏನಾದ್ರೂ ಕಡಿಮೆ ಅಂತ ಅನ್ಸಿದ್ರೆ ಈ ಸ್ಟೇಜ್ ನಲ್ಲಿ ಉಪ್ಪನ್ನ ಹಾಕೊಳ್ಳಿ. ಖಾರಕ್ಕೆ ಹಸಿಮೆಣಸಿನಕಾಯಿನ ಒಗ್ಗರಣೆಗೆ ಹಾಕೊಳ್ಬೇಕಾಗತ್ತೆ. ಸೊ ಇದು ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದಾದ್ಮೇಲೆ ನೋಡಿ ನಮ್ಗೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಅನ್ನೋದು ಗಟ್ಟಿಯಾಗ್ತಾ ಬಂದಿದೆ. ಸೊ ಈ ಸ್ಟೇಜ್ ಇದ್ದಾಗ ನಮ್ಗೆ ಸಾಕಾಗತ್ತೆ, ತುಂಬಾ ಕುದಿಸೋದಕ್ಕೆ ಹೋಗ್ಬೇಡಿ, ತುಂಬಾ ಗಟ್ಟಿಯಾಗ್ಬಿಡತ್ತೆ. ಹೀಗಿದನ್ನ ಹಾಗೆ ಒಂದ್ ಕಡೆ ಕುದಿಸ್ತಾ ಇರಿ. ಈಗ ಇನ್ನೊಂದ್ ಕಡೆ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ. ಈ ರೀತಿ ಒಂದ್ ಕಡಾಯಿಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ, ಅರ್ಧ ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಂಡು ಚೆನ್ನಾಗಿ ಬಿಸಿ ಆಗಿದ ನಂತರ ಇದಕ್ಕೆ 1/4 ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕೊಂಡು ಸಿಡಿದ ಆದ್ಮೇಲೆ ಇದರಲ್ಲಿ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಗೇನೆ ಸ್ವಲ್ಪ ಕರಿಬೇವಿನ ಸೊಪ್ಪುಗಳನ್ನು ಹಾಕೊಂಡು ಫ್ರೈ ಆದ್ಮೇಲೆ ಇದಕ್ಕೆ ಇನ್ನೊಂದ್ ಕಡೆ ಚೆನ್ನಾಗಿ ಕುದೀತಾ ಇರೋ ಈ ಸೂಪ್ ನ ಇಟ್ಬಿಟ್ಟು ಇದಕ್ಕೆ ಹಾಕೊಳ್ಳಿ. ಹಾಕೊಂಡು ಮತ್ತೆ ಇದಕ್ಕೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಹಸಿ ಕೊಬ್ಬರಿ ಹಾಗೇನೆ ಸ್ವಲ್ಪ ನಿಂಬೆ ರಸ ಕೂಡ ಹಾಕೋಬೇಕಾಗತ್ತೆ. ಸೊ ಲೆಮನ್ ಜ್ಯೂಸ್ ಮಾತ್ರ ಮಿಸ್ ಮಾಡದೆ ಹಾಕೊಳ್ಳಿ. ಸೂಪ್ ಕ್ವಾಂಟಿಟಿನ
ನೋಡ್ಕೊಂಡು ನಾವು ಲೆಮನ್ ಜ್ಯೂಸ್ ನ ಹಾಕೊಳ್ಬೇಕು. ಲೆಮನ್ ಜ್ಯೂಸ್ ಇದೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ಟವ್ ನ ಆಫ್ ಮಾಡ್ಕೊಂಡ್ಬಿಡಿ. ಅಷ್ಟೇ, ನಮ್ಗೆ ಈಗ ಸೂಪ್ ರೆಡಿ ಆಗಿದೆ. ಸೊ ಈಗ ಸೂಪ್ ರೆಡಿ ಆಗಿದೆ ಅಲ್ವಾ, ಇದನ್ನ ಒಂದು ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ನಾವು ಬೋಂಡ ಮಾಡ್ಕೊಳ್ಳೋಣ. ಈ ರೀತಿ ನೋಡಿ ವೆಟ್ ಹ್ಯಾಂಡ್ ಮಾಡ್ಕೊಂಡು ಈ ತರ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಹಿಟ್ಟನ್ನ ತಗೊಂಡು ಈ ರೀತಿ ಚೆನ್ನಾಗಿ ಕಾದಿರೋ ಎಣ್ಣೆಗೆ ಹಾಕೊಂಡು ನಾವು ಫ್ರೈ ಮಾಡ್ಕೊಳ್ಬೇಕು. ಆಯಿಲ್ ಮಾತ್ರ ಚೆನ್ನಾಗಿ ಬಿಸಿಯಾಗಿರ್ಬೇಕು, ಗ್ಯಾಸ್ ಮಾತ್ರ ಮೀಡಿಯಂ ಫ್ಲೇಮ್ ನಲ್ಲಿ ಇರಬೇಕು. ಈ ರೀತಿ ಆ ಆಯಿಲ್ ಅಲ್ಲಿ ಎಷ್ಟು ಫ್ರೀಯಾಗಿ ಫ್ರೈ ಆಗೋದಕ್ಕೆ ಇರುತ್ತೋ ಅಷ್ಟು ಮಾತ್ರ ಹಾಕೊಳ್ಳಿ. ಹಾಕಿದಾದ್ಮೇಲೆ ಒಂದೆರಡು ನಿಮಿಷ ಹಾಗೆ ಬಿಟ್ಬಿಡಿ. ಆ ನಂತರ ಇದನ್ನ ಈ ರೀತಿ ಇನ್ನೊಂದ್ ಕಡೆ ತಿರುಗಿಸ್ಕೊಂಡು ಆ ಕಡೆ ಈ ಕಡೆ ಚೆನ್ನಾಗಿ ಫ್ರೈ ಆಗೋ ತನಕ ನಾವು ಇದನ್ನ ಮೀಡಿಯಂ ಫ್ಲೇಮ್ ನಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಕರೆಕ್ಟ್ ಆಗಿ ಒಂದ್ 5-6 ನಿಮಿಷ ಆದ್ಮೇಲೆ ನಮ್ಗೆ ಈ ರೀತಿ ನಮ್ಗೆ ಒಂದು ಒಳ್ಳೆ ಕಲರ್ ಗೆ ಚೇಂಜ್ ಆಗಿರುತ್ತೆ. ಹಾಗೆ ಮೇಲ್ಗಡೆ ನಮ್ಗೆ ಚೆನ್ನಾಗಿ ಕ್ರಿಸ್ಪಿಯಾಗಿ ರೆಡಿ ಆಗಿರುತ್ತೆ. ಸೊ ಈ ಸ್ಟೇಜ್ ನಲ್ಲಿ ಇದನ್ನ ಎತ್ಕೊಂಡ್ಬಿಡಿ. ನೋಡಿ ಎಷ್ಟು ಚೆನ್ನಾಗಿದೆ. ಇದೇ ಹಿಟ್ಟಿನಲ್ಲಿ ನೀವು ವಡೆ ಶೇಪ್ ಅಲ್ಲಿ ಮಾಡ್ಕೊಂಡ್ರೆ ವಡೆ ಕೂಡ ರೆಡಿ ಆಗುತ್ತೆ ಅಷ್ಟೇನೆ. ಸೊ ಈ ತರ ಬೋಂಡ ಮಾಡ್ಕೊಂಡು ಎತ್ಕೊಳ್ಳಿ. ಸೇಮ್ ಇದೇ ವಿಧಾನದಲ್ಲಿ ಎಲ್ಲಾ ಬೋಂಡನು ಸಹ ಮಾಡಿ ತಗೊಳ್ಳೋದು ಅಷ್ಟೇನೆ. ಸೊ ಈ ಬೋಂಡ ಸೂಪ್ ಆಗಿದ ನಂತರ ಈಗ ಮತ್ತೆ ನಾವು ಸ್ಯಾಟರ್ಡೇಗೋಸ್ಕರ ಶನಿವಾರಕ್ಕೆ ಕಿಚಡಿ ರೆಸಿಪಿ ನೋಡ್ಕೊಳ್ಳೋಣ. ಮೊದಲನೇದಾಗಿ ರೆಸಿಪಿ ಮಾಡ್ಕೊಳ್ಳೋದಕ್ಕೆ ಮಿಕ್ಸಿಂಗ್ ಬೌಲ್ ತಗೊಂಡ್ರಲ್ಲಿ ಅರ್ಧ ಕಪ್ ನಷ್ಟು ಅಕ್ಕಿನ ಹಾಕಿ, ರೇಷನ್ ಅಕ್ಕಿ ಅಥವಾ ಮಸೂರಿ ಅಕ್ಕಿ ಯಾವ್ದಾದ್ರು ತಗೋಬಹುದು. ಅದೇ ತರನೇ ಅರ್ಧ ಕಪ್ ನಷ್ಟು ಹೆಸರು ಬೇಳೆ ಕೂಡ ಹಾಕೊಂಡು ಅದ್ರ ತುಂಬಾ ನೀರ್ ಹಾಕಿ ಒಂದೆರಡು ಸಲ ಅಕ್ಕಿ ಹಾಗೆ ಬೇಳೆನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನಾನ್ ತಗೊಂಡಿರೋ ಈ ಕ್ವಾಂಟಿಟಿಗೆ ನಮ್ಗೆ ಇಲ್ಲಿ ಒಂದ್ 4 ಜನ ಆರಾಮಾಗಿ ತಿನ್ಕೋಬಹುದು. ಸೊ ನೋಡಿ ಇದನ್ನ ಚೆನ್ನಾಗಿ ರೀತಿ ವಾಶ್ ಮಾಡ್ಕೊಂಡ್ಬಿಟ್ಟು ಈಗ ಅದ್ರ ತುಂಬಾ ನೀರ್ ಹಾಕ್ಬಿಟ್ಟು ಒಂದ್ 10 ನಿಮಿಷ ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳಿ. ಸ್ವಲ್ಪ ನೆಂದ್ರೆ ಸಾಕು ನಮ್ಗೆ. ಇಷ್ಟರಲ್ಲಿ ನಾವು ತರಕಾರಿ ಕಟ್ ಮಾಡ್ಕೊಂಡು ನೆಕ್ಸ್ಟ್ ಪ್ರಾಸೆಸ್ ನೋಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಕುಕ್ಕರ್ ನ ಇಟ್ಕೊಳ್ಳೋದಕ್ಕೆ ಜಸ್ಟ್ ಒಂದ್ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ, ಎಣ್ಣೆ ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ. ಹಾಗೇನೆ ಒಂದ್ 1/4 ಟೀ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕೊಂಡು ಸಿದ್ದಾದ ನಂತರ ಇದಕ್ಕೆ 1 ಇಂಚ್ ಆಗುವಷ್ಟು ಶುಂಠಿ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕಿ, ಮತ್ತೆ ಒಂದೆರಡು ಹಸಿರು ಮೆಣಸಿನಕಾಯಿ, ಒಂದೆರಡು ಒಣಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಇದ್ರಲ್ಲಿ ನೀವು ಯಾವ್ದಾದ್ರು ಒಂದಾದ್ರೂ ಹಾಕೋಬಹುದು. ಹಾಗೇನೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡು ಇದನ್ನ ಒಂಚೂರು ಫ್ರೈ ಮಾಡ್ಕೊಂಡ್ರೆ ಸಾಕು. ಜಾಸ್ತಿ ಕೂಡ ಫ್ರೈ ಮಾಡೋದೇನ್ ಬೇಡ. ನೋಡಿ ಈರುಳ್ಳಿ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಸಾಕು. ಈಗ ಇದಕ್ಕೆ ಒಂದು 5-6 ಬೀನ್ಸ್ ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಅದೇ ತರನೇ ಒಂದು ಕ್ಯಾರೆಟ್ ಕೂಡ ಕಟ್ ಮಾಡ್ಬಿಟ್ಟು ಹಾಕಿ, ಮತ್ತೆ ಒಂದು ಆಲೂಗಡ್ಡೆ ಕೂಡ ಸಿಪ್ಪೆ ತೆಗೆದಾಕ್ಬಿಟ್ಟು ಕಟ್ ಮಾಡ್ಕೊಂಡು ಹಾಕಿ. ಹಾಗೇನೆ ಒಂದ್ ಸ್ವಲ್ಪ ಹಸಿ ಬಟಾಣಿ ಕೂಡ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಕೋಬಹುದು. ಹಾಗೆ ಒಂದು ಮೀಡಿಯಂ ಸೈಜ್ ಇಂದ ಟೊಮೊಟೊ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡು ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಉಪ್ಪು, ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿನ ಹಾಕೊಂಡು ಗ್ಯಾಸ್ ನ ಹೈ ಫ್ಲೇಮ್ ನಲ್ಲಿ ಇಟ್ಕೊಂಡು ತರಕಾರಿನ ಮೊದಲು ಒಂದು ಹೈ ಫ್ಲೇಮ್ ನಲ್ಲಿ ಒಂದು 3-4 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ತರಕಾರಿನ ಫಸ್ಟ್ ಚೆನ್ನಾಗಿ ಫ್ರೈ ಮಾಡಿದ ನಂತರ ಇದಕ್ಕೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ, ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಮೆಣಸಿನ ಪುಡಿನ ಹಾಕೊಳ್ಳಿ. ಈ ರೀತಿ ನೀವು ಜೀರಿಗೆ ಹಾಗೆ ಮೆಣಸಿನ ಪುಡಿ ಇಲ್ಲ ಅಂದ್ರೆ ನೀವು ಮೊದಲೇನೆ ಜೀರಿಗೆ ಹಾಗೆ ಮೆಣಸನ್ನ ಸ್ವಲ್ಪ ಕ್ರಶ್ ಮಾಡ್ಕೊಂಡು ಅದನ್ನ ಹಾಕೋಬೇಕಾಗತ್ತೆ. ಜೀರಿಗೆ ಮೆಣಸು ಪುಡಿ ಹಾಕೊಂಡಿದ ನಂತರ ಜಸ್ಟ್ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಈ ಅಕ್ಕಿ ಹಾಗೆ ಬೇಳೆ ನೆನ್ಸ್ಕೊಂಡಿದ್ವಲ್ಲ ಇಷ್ಟರಲ್ಲಿ ನಮ್ಗೆ ಇವೆರಡು ಕೂಡ ಚೆನ್ನಾಗಿ ನೆಂದಿರತ್ತೆ. ಈಗ ಇದನ್ನ ಇಟ್ಕೊಂಡು ಇದೇ ಕುಕ್ಕರ್ಗೆ ಹಾಕೊಳ್ಳಿ. ಹಾಕೊಂಡ್ಬಿಟ್ಟು ಜಸ್ಟ್ ಒಂದೇ 1 ನಿಮಿಷ ಇದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಅದಾದ್ಮೇಲೆ ಇದಕ್ಕೆ ನಾವೀಗ ನೀರ್ನ ಹಾಕೊಳ್ಳೋಣ. ನಾನಿಲ್ಲಿ ಯಾವ ಕಪ್ಪಲ್ಲಿ ಅಕ್ಕಿ ಹಾಗೆ ಬೇಳೆ ತಗೊಂಡಿದ್ನಲ್ಲ ಅದೇ ಕಪ್ ಅಳತೆನಲ್ಲಿ 7 ಕಪ್ಸ್ ಆಫ್ ನೀರ್ನ ಹಾಕೊಂಡಿದ್ದೀನಿ. ಸೊ ನೋಡ್ಕೊಂಡು ನೀರ್ನ ಹಾಕೋಬೇಕು. ನೀರ್ ಸ್ವಲ್ಪ ಜಾಸ್ತಿ ಆದ್ರೂ ಪರವಾಗಿಲ್ಲ, ನಾವು ನೀರ್ ಹಾಕೋಬೇಕಾಗತ್ತೆ. ನೀರ್ ಹಾಕೊಂಡು ಮತ್ತೆ ಇದಕ್ಕೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕಿ, ಹಾಗೇನೆ ಒಂದ್ ಸ್ವಲ್ಪ ಲೆಮನ್ ಜ್ಯೂಸ್ ಕೂಡ ಹಾಕೋಬೇಕಾಗತ್ತೆ. ಟೇಸ್ಟ್ ತುಂಬಾ ಚೆನ್ನಾಗಿರತ್ತೆ, ಮಿಸ್ ಮಾಡ್ದಿರಾ ಹಾಕೊಳ್ಳಿ. ಹಾಗೇನೆ 1 ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಳ್ಳಿ. ಇಷ್ಟ ಇದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ಒಂದ್ ಕುದಿ ಬರೋ ತನಕ ಇದನ್ನ ಹಾಗೆ ಬಿಟ್ಬಿಡಿ. ಈ ರೀತಿ ಇದು ಚೆನ್ನಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆದ ನಂತರ ಒಂದ್ಸಲಿ ಟೇಸ್ಟ್ ನೋಡ್ಕೊಂಡು ಉಪ್ಪೇನಾದ್ರೂ ಕಡಿಮೆ ಅಂತ ಅನ್ಸಿದ್ರೆ ಈ ಸ್ಟೇಜ್ ನಲ್ಲಿ ಆಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕುಕ್ಕರ್ ನ ಕ್ಲೋಸ್ ಮಾಡಿ ಹೈ ಫ್ಲೇಮ್ ನಲ್ಲಿ 4 ವಿಸಿಲ್ ಹಾಕ್ಸ್ಕೊಳ್ಳಿ. ಇದೆಲ್ಲಾನು ನಮ್ಗೆ ಚೆನ್ನಾಗಿ ಸಾಫ್ಟ್ ಆಗಿ ಬೇಯಬೇಕು. ನೋಡಿ ಕರೆಕ್ಟ್ ಆಗಿ ಒಂದು 4 ವಿಸಿಲ್ ಆದ್ಮೇಲೆ ಕುಕ್ಕರ್ ಫುಲ್ ತಣ್ಣಗಾಗಿದೆ. ಈಗ ನಾನು ಇಲ್ಲಿ ಇದನ್ನ ಓಪನ್ ಮಾಡಿ ತೋರಿಸ್ತಿದ್ದೀನಿ. ನೋಡಿ ಕಿಚಡಿ ಅನ್ನೋದು ನಮ್ಗೆ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ. ಸೊ ನೋಡಿ ಎಲ್ಲಾನು ಸಹ ಈಕ್ವಲ್ ಆಗಿ ಬೆಂದಿದೆ. ನೀವು ಇದನ್ನ ಹೀಗೆ ಆದ್ರೂ ಸರ್ವ್ ಮಾಡ್ಕೋಬಹುದು, ಅಥವಾ ಸ್ವಲ್ಪ ಲಿಕ್ವಿಡ್ ತರ ಬೇಕು ಅಂತಂದ್ರೆ ಇದಕ್ಕೆ ಮತ್ತೆ ಸ್ವಲ್ಪ ಬಿಸಿನೀರ್ನ ಆಡ್ ಮಾಡ್ಕೊಂಡು ಚೆನ್ನಾಗಿ ಒಂದ್ 2 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ನಮ್ಗೆ ತುಂಬಾ ಚೆನ್ನಾಗಾಗತ್ತೆ. ನೋಡಿ ಚೆನ್ನಾಗಿ ಒಂದ್ ಸ್ವಲ್ಪ ನೀರ್ನ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಂಡಿದೀನಿ. ನಮ್ಗೆ ಫೈನಲ್ ಆಗಿ ದಾಲ್ ಕಿಚಡಿ ಅನ್ನೋದು ರೆಡಿ ಆಗಿದೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ತುಂಬಾನೇ ಟೇಸ್ಟಿ ಆಗಿರುತ್ತೆ. ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೊಳ್ಳಿ. ಸೊ ಈ ಕಿಚಡಿ ಕೂಡ ಅಷ್ಟೇ ಹಾಗೆ ಆದ್ರೂ ತಿನ್ಬೋದು, ಅಥವಾ ಚಟ್ನಿ ಜೊತೆ ಆದ್ರೂ ಸರ್ವ್ ಮಾಡ್ಕೊಳ್ಬಹುದು. ಈಗ ನಾವು ಇವೆಲ್ಲದಕ್ಕೂ ಕಾಂಬಿನೇಷನ್ ಆಗಿರುವಂತಹ ಚಟ್ನಿ ರೆಸಿಪಿನ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ ಈ ಚಟ್ನಿ. ಈ ರೀತಿ ಒಂದು ಮಿಕ್ಸಿ ಜಾರಿಗೆ 1 ಕಪ್ ಆಗುವಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಹಸಿ ಕೊಬ್ಬರಿ, 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆಪಪ್ಪು, 3 ಹಸಿ ಮೆಣಸಿನಕಾಯಿ, ಹಾಗೇನೆ ಅರ್ಧ ಇಂಚಿನಷ್ಟು ಶುಂಠಿ, ಹಾಗೇನೆ 3 ಬೆಳ್ಳುಳ್ಳಿ ಹೆಸರು, ಹಾಗೇನೆ ಒಂದು 4-5 ಕರಿಬೇವಿನ ಎಲೆ, ಒಂದ್ ಸ್ವಲ್ಪ ಪುದೀನ ಸೊಪ್ಪು, 4-5 ಎಲೆ,
ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಹುಣಸೆ ಹಣ್ಣು. ಸೊ ಇಷ್ಟು ಹಾಕೊಂಡು ಮೊದಲು ಒಂದ್ಸತಿ ಗ್ರೈಂಡ್ ಮಾಡ್ಕೊಳ್ಳಿ. ಅನಂತರ ಇದಕ್ಕೆ ಸ್ವಲ್ಪ ನೀರ್ನ ಹಾಕೊಳ್ತಾ ಈ ರೀತಿ ಸ್ವಲ್ಪ ತರಿಯಾಗಿದ್ನ ಗ್ರೈಂಡ್ ಮಾಡ್ಕೊಳ್ಳಿ. ರುಚಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದೇ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಳ್ಳಿ, ತುಂಬಾ ತೆಳು ಮಾಡ್ಬೇಡಿ, ಚೆನ್ನಾಗಿರೋದಿಲ್ಲ. ನಿಮ್ಗೆ ಯಾವ ತರ ಇಷ್ಟ ಇರುತ್ತೆ ಸೊ ನೀವು ಆ ತರ ಮಾಡ್ಕೊಂಡು ತಿನ್ಕೋಬಹುದು. ಅಷ್ಟೇ, ನಮ್ಗೆ ಚಟ್ನಿ ರೆಡಿ ಆಗಿದೆ. ಇದಕ್ಕೆ ನೀವು ಬೇಕು ಅಂತಂದ್ರೆ ಒಗ್ಗರಣೆ ಹಾಕೊಳ್ಳಿ. ಅಷ್ಟೇ, ನೋಡಿದ್ರಲ್ವಾ, ಮಂಡೇ ಇಂದ ಸ್ಯಾಟರ್ಡೇ ವರೆಗೂ ತುಂಬಾ ರುಚಿಯಾಗಿ ಸ್ವಲ್ಪ ಹೆಲ್ತಿಯಾಗಿ ಕೂಡ ನಮ್ಗೆ ಬ್ರೇಕ್ಫಾಸ್ಟ್ ರೆಸಿಪೀಸ್ ಅನ್ನೋದು ರೆಡಿಯಾಗಿ ಹೋಗ್ತವೆ. ಸೊ ಮತ್ತೆ ಇವತ್ತಿನ ಇವೆಲ್ಲ ರೆಸಿಪೀಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಆಕ್ಟಿವೇಟ್ ಮಾಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ನೀಲು ಕುಕಿಂಗ್.